ರಮೇಶ್ ಬಾಬು ಅವರೇ, ಡಾಕ್ಟರ್ ಪರಮೇಶ್ವರ್ ಹೇಳಿಕೆನೇ ಕುತೂಹಲಕಾರಿ. ನೀವು ಒಪ್ಪಂದ ಮಾಡ್ಕೊಂಡ್ರೆ ನಾವೇನು ಮಾಡೋಣ ಇಲ್ಲಿ ಅಂತ. ಪರಮೇಶ್ವರವರು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 7 ವರ್ಷಗಳ ಕಾಲ ದೀರ್ಘ ಅವಧಿಗೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥವ್ರು. ಅವರ ಮಾತಲ್ಲಿ ಭಾಳ ಸ್ಪಷ್ಟತೆ ಇದೆ. ಸ್ವಾಭಾವಿಕವಾಗಿ ಒಬ್ಬ ನಾಯಕರಾದಂಥವ್ರು ಒಂದು ರಿಯಾಕ್ಷನ್ ಕೊಡಬೇಕಾದ್ರೆ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟರು. ಅವರು ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ, ವಿ ಆರ್ ಗೋಯಿಂಗ್ ಟು ಅಬೈಡ್ ಇಟ್ ಅಂತೇಳಿ. ಅಂದರೆ ಆ ಪಾರ್ಟಿ ಕಮಿಟ್ಮೆಂಟು ಅದನ್ನೇ ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಸಹ ಇವತ್ತು ಹೇಳಿದ್ರು. ಇದು ನೀವು ಕಾಂಗ್ರೆಸ್ ಪಾರ್ಟಿಲಿ ಯಾವತ್ತೂ ಸಹ ಹಿನ್ನೆಲೆ ನೋಡಿದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಆಗೋಂಥ ಬೆಳವಣಿಗೆಗಳು ಸ್ವಾಭಾವಿಕವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಆಗೋಂಥದ್ದು. 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಇದೇ ಥರದ ಒಂದು ಆಪಾದನೆಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಭಾರತೀಯ ಜನತಾ ಪಕ್ಷದವರು ಮಾಡ್ಕೊಂಡು ಬಂದರು. ಓಕೆ, ಕಾಂಗ್ರೆಸ್ ಪಾರ್ಟಿಲಿ 2 ಬಾಗಿಲು 3 ಬಾಗಿಲು, ಸಿದ್ದರಾಮಯ್ಯ ಒಂದು ಕಡೆ, ಡಿ ಕೆ ಶಿವಕುಮಾರ್ ಒಂದು ಕಡೆ. ಸ್ವಾಭಾವಿಕವಾಗಿ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಲ್ಚರ್ ಇದೆ. ಯಾರು PCC ನಾಟ್ ಓನ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಯಾರಿರ್ತಾರೆ ಅವ್ರಿಗೆ ಅವಕಾಶಗಳು ಹೆಚ್ಚಿರುತ್ತೆ. ಅಟ್ ದ ಸೇಮ್ ಟೈಮ್ ವಿರೋಧ ಪಕ್ಷದ ನಾಯಕರಾಗಿದ್ದವರು ಸಹ ಸಮಬದ್ಧವಾಗಿ ಅವಕಾಶಗಳನ್ನ ಹೊಂದಿರ್ತಾರೆ. ಇವತ್ತು ಚುನಾವಣೆ ಪೂರ್ವದಲ್ಲಿ ಏನೇ ಟೀಕೆ ಟಿಪ್ಪಣಿ ಬಂದರೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಟ್ಟಾಗಿ ಮಾಡಿದಂಥ ಪ್ರಯತ್ನದ ಫಲವಾಗಿ ಕರ್ನಾಟಕದಲ್ಲಿ ನಾವು 136 ಸೀಟ್ಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಮತ್ತು ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಫಲಿತಾಂಶದ ಪೂರ್ವದಲ್ಲೇ ಹೇಳಿದ್ರು, ನಮ್ಮ ಟಾರ್ಗೆಟ್ 140 ಅಂತೇಳಿ ವಿತ್ ಫಿಗರ್ಸ್ ಹೇಳಿದ್ರು. ಅವರು ನಮಗೆ ಎಷ್ಟು ಅವಕಾಶಗಳಿದೆ, ಇಷ್ಟು ಗೆಲ್ತೀವಿ ಅಂತೇಳಿ. ಅದೇ ಥರದ ಹೇಳಿಕೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಕೊಂಡ್ಬಂದರು. ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಅವರ ಜನ್ಮದಿನದ ಏನು ಸಮಾವೇಶ ಆಯಿತು, ಸುಮಾರು 15-16 ಲಕ್ಷ ಜನ ಸೇರ್ಪಡೆಯಾಗಿ ಅವತ್ತು ಆದಂಥ ಕಾರ್ಯಕ್ರಮದ ಸಂದರ್ಭದಲ್ಲೂ ಸಹ ಈ ಥರದ ಹೇಳಿಕೆ ಬಂತು. ಅದಾದ ನಂತರನೂ ಅವರಿಬ್ಬರು ಒಟ್ಟಾಗಿ ಕೆಲಸವನ್ನು ಮಾಡಿದ್ರು. ಸ್ವಾಭಾವಿಕವಾಗಿ ನಮ್ಮಲ್ಲಿ ಯಾವತ್ತೂ ಸಹ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಪೂರ್ವದಲ್ಲಿ ಇಂಥವರೇ CM ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸ್ ಮಾಡಿರಲಿಲ್ಲ. ಎಸ್, ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ಸಂದರ್ಭಗಳು ಕಡಿಮೆ. ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋರು. ನಾಟ್ ಓನ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಾಮೂಹಿಕ ನಾಯಕತ್ವ ಕರ್ನಾಟಕದ ವಿಚಾರ ನಾನು ನಿಮ್ಮಲ್ಲೇ ಭಾಳಷ್ಟು ಚರ್ಚೆನಲ್ಲಿ ಹೇಳಿದ್ದೀನಿ. ಕಳೆದ ವಿಧಾನಸಭೆಯಲ್ಲಿ ನಾವು 43% ವೋಟ್ ತಗೋಬೇಕಾದ್ರೆ ಈ ಎರಡೂ ಶಕ್ತಿ ಕೇಂದ್ರಕ್ಕೆ ಜೊತೆಯಾಗಿ ನಮಗೆ ಶಕ್ತಿ ದಾರಿ ಎರೆದಂಥವ್ರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು. ಬಿಕಾಸ್ ಈಸ್ ದ ACC ಪ್ರೆಸಿಡೆಂಟು. ಸ್ವಾಭಾವಿಕವಾಗಿ ಕರ್ನಾಟಕದವರೇ ACC ಅಧ್ಯಕ್ಷರಾಗಿರೋದ್ರಿಂದ ಅವರ ವಾಯ್ಸ್ಗೂ ಸಹ ಇಲ್ಲಿ ಒಂದು ಗೌರವ ಇರುತ್ತೆ. ಇವೆಲ್ಲದರ ಫಲವಾಗಿ ಮತ್ತು ಸನ್ಮಾನ್ಯ ಪರಮೇಶ್ವರವರು ಇರ್ಬೋದು, ಸನ್ಮಾನ್ಯ HK ಪಾಟೀಲ್ರವರು ಇರ್ಬೋದು, ಸನ್ಮಾನ್ಯ ರಾಮಲಿಂಗಾರೆಡ್ಡಿರವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, BK ಹರಿಪ್ರಸಾದ್ ಅವರು ಇರ್ಬೋದು, ಅನೇಕ ನಾಯಕರು ಎಲ್ಲ ಒಟ್ಟಾಗಿ ಶ್ರಮ ಹಾಕಿದರ ಫಲದಿಂದ ನಾವು 43% ಪ್ಲಸ್ 136 ಸೀಟ್ ತೊಗೊಂಡಿದ್ವಿ. ಕ್ಲೈಮ್ ಮಾಡೋದು ಸ್ವಾಭಾವಿಕ, ತಪ್ಪಲ್ಲ. ಅದು ಇವತ್ತು ಚರ್ಚೆ ಆಗಿದೆ. ಅವರ ಪ್ರಶ್ನೆ ಇದೆಯಲ್ಲ ಪರಮೇಶ್ವರದು, ನೀವೇ ಇದ್ರೆ ನಾವೇನು ಮಾಡೋಣ ಇಲ್ಲಿ ಅಂತ. ಅದು ತಪ್ಪೇ ಇಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ. ನೀವು ತುಂಬ ಹಿರಿಯ ಕಾಂಗ್ರೆಸ್ ವಕ್ತಾರ ಇರೋದ್ರಿಂದ, ಉಳಿದವ್ರಿಗೂ ಆತ್ಮೀಯರಿರೋದ್ರಿಂದ ಕೇಳ್ತೀನಿ, ಡಿ ಕೆ ಶಿವಕುಮಾರ್ ಹೇಳಿಕೆಯ ನಂತರ ನಿಜಕ್ಕೂ ಕರ್ನಾಟಕದ ಜನತೆಗೆ ಕುತೂಹಲ ಇದೆ. ಮತ್ತು ಕೇಳಿ, ಅದು ಮುಖ್ಯಮಂತ್ರಿ ಆಯ್ಕೆ ಪಾರ್ಟಿಯ ಇಂಟರ್ನಲ್ ಅಫೇರ್ ಅಲ್ಲ, KPCC ಅಧ್ಯಕ್ಷರ ಆಯ್ಕೆ ಪಾರ್ಟಿ ಇಂಟರ್ನಲ್ ಅಫೇರ್ ಇರ್ಬೋದು. ಮುಖ್ಯಮಂತ್ರಿ ಕುರ್ಚಿಗೆ ಹಿಂಗೆ ಒಪ್ಪಂದ ಆಗಿತ್ತ? ನೋಡಿ, ನಮ್ಮ ಇನ್ಕ್ಲೂಡಿಂಗ್ ಆಗಲಿ ತಾವು ಮಾತಾಡ್ತಾ KC ವೇಣುಗೋಪಾಲ್ ಹೆಸರು ಹೇಳಿದ್ರಿ, ಸುರ್ಜೇವಾಲಾ ಹೆಸರು ಹೇಳಿದ್ರಿ, ಸೋನಿಯಾ ಗಾಂಧಿ ಮೇಡಮ್ ಹೆಸರು ಹೇಳಿದ್ರಿ, ಪ್ರಿಯಾಂಕಾ ಗಾಂಧಿ ಅವ್ರ ಹೆಸರು ಹೇಳಿದ್ರಿ, ರಾಹುಲ್ ಗಾಂಧಿ ಹೆಸರು ನೀವು ಪ್ರಸ್ತಾಪ ಮಾಡಲಿಲ್ಲ. ರಾಹುಲ್ ಗಾಂಧಿ ಇರಲಿ, ಅವನು ಸಹಿತವಾಗಿ ಅವರು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆರವರು ನಮ್ಮ ಪಕ್ಷದ ACC ನಾಯಕರು ಎಲ್ಲೂ ಸಹ ಈ ಬಗ್ಗೆ ಮಾತನ್ನು ಆಡಿಲ್ಲ. ಸೊ ಇಲ್ಲಿ ಸ್ವಾಭಾವಿಕವಾಗಿ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ಅವರವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಕೊಂಡು ಬಂದಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿರವರು ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ 2028ಕ್ಕೆ ನನ್ನ ಕ್ಲೈಮ್ ಇದೆ ನನ್ನ CM ಪೋಸ್ಟ್ಗೆ ಅಂತ ಹೇಳಿದ್ರು. ಅದು ತಪ್ಪು ಅಂತಲ್ಲ ರಾಜಕಾರಣದಲ್ಲಿ. ಅಲ್ಲಲ್ಲ, ಮಾತಾಡಿಲ್ಲ ಅನ್ನೋದಕ್ಕೆ ಓಪನ್ ಎಂಡೆಡ್ ಕ್ವಶನ್ ಆಗ್ಬಿಡ್ತಿದೆ. ಇಲ್ಲಿ ಮಾತಾಡಿ ಅಂತ ಯಾವುದೇ ಒಪ್ಪಂದ ಇಲ್ಲ ಅಂದ್ಬಿಟ್ಟಿದ್ರೆ ಈ ಪ್ರಶ್ನೆ ಇರ್ತಿರ್ಲಿಲ್ಲ, ಅಥವಾ ಆಗಿದೆ ಬಿಡಿ ಒಪ್ಪಂದ ಅಂದಿದ್ರು ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಒಪ್ಪಂದ ಓಪನ್ ಎಂಡೆಡ್ ಕ್ವಶನ್ ಬಿಟ್ಬಿಟ್ಟಿದ್ರೆ ಇಲ್ಲ. ನೋಡಿ, ರಾಜಕಾರಣದಲ್ಲಿ ನಮ್ಮದೇ ಆದಂಥ ಕೆಲವು ಸಂಪ್ರದಾಯಗಳು ಮತ್ತು ಇತಿಹಾಸವನ್ನು ನಾವು ಗಮನಿಸಬೇಕಾಗತ್ತೆ. ನೀವು ಒಪ್ಪಂದಗಳು ಇಂಪ್ಲಿಮೆಂಟ್ ಆಗಿರೋದು ಇದೆ, ಒಪ್ಪಂದನೇ ಇಲ್ಲದೆ ಬದಲಾವಣೆ ಆಗಿರೋದು ಎಲ್ಲ ಪಕ್ಷದಲ್ಲೂ ನಡೆದಿದೆ, ನಾಟ್ ಓನ್ಲಿ ಕಾಂಗ್ರೆಸ್ಸು. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಗೊತ್ತಿತ್ತು ಯಡಿಯೂರಪ್ಪರಿಗೆ 2 ವರ್ಷ ಒಪ್ಪಂದ ಆಗಿತ್ತು ಅಂತೇಳಿ? ಬಸವರಾಜ ಬೊಮ್ಮಾಯಿ ಬಂದರು, ಆಮೇಲೆ ಯಾರಿಗೂ ಗೊತ್ತಿರಲಿಲ್ಲ. ಯಾರ್ಯಾರ ಹೆಸರು ಬಂತಲ್ಲಿ?
ಅರವಿಂದ್ ಬೆಲ್ಲದ ಹೆಸರು ಬಂತು, ಯತ್ನಾಳ್ ಹೆಸರು ಬಂತು, 5-6 ಜನದ ಹೆಸರುಗಳು ಬಂತು. ಕೊನೆಗೆ ಬಸವರಾಜ ಬೊಮ್ಮಾಯಿ ಬಂದು ಸೆಟ್ಲ್ ಆದರು ಕಳೆದ ಇದರಲ್ಲಿ. ಈ ಇಫ್ ಯು ಕಮ್ ಔಟ್ 2008 and 13, 2008ರಲ್ಲಿ ಯಡಿಯೂರಪ್ಪನ ಸರ್ಕಾರ ಬಂದಾಗ ಯಾರಿಗಾರು ಗೊತ್ತಿತ್ತು ಅವ್ರು 3 ಜನ ಮುಖ್ಯಮಂತ್ರಿ ಆಗ್ತಾರೆ ಅಂತ. ದಿಢೀರ್ ಅಂತ ಬಂದರು ಸದಾನಂದ ಗೌಡ. ಅವಾಗ ಒಪ್ಪಂದದ ಪ್ರಶ್ನೆ ಇರಲಿಲ್ಲ, ಯಾಕಂದ್ರೆ ಯಡಿಯೂರಪ್ಪನವ್ರ ಮೇಲೆ ಕೇಸಿನಿಂದಾಗಿ ಆಗಿದ್ದದು. ಇದು ಒಪ್ಪಂದ ಆಗಿರೋದು ಆಗದಲ್ಲಿರೋದು ಒಂದು ಕಡೆ ಅಲ್ಲ, ಹಿಂದೂ ಆಗಿದೆ. ಈಗ ವೀರೇಂದ್ರ ಪಾಟೀಲ್, ಬಂಗಾರಪ್ಪ, ವೀರಪ್ಪ ಆಗಿದೆ, ದೇವರಾಜ ಅರಸ್, ಗುಂಡೂರಾವ್ ಆಗಿದೆ, ಬಹಳಷ್ಟು ಆಗಿದೆ. ಅದು ಅದಕ್ಕೆ ಪೊಲಿಟಿಕಲ್ ನಾನು ಕೇಳಿದೆ, ಒಪ್ಪಂದ ಅನ್ನೋದು ಸಾರ್ವಜನಿಕವಾಗಿ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಹೇಳಿರೋದು ಮೊದಲನೇ ಬಾರಿ. ಇಲ್ಲ ಈಗ ಅವರು ಸಹ ಈಗೇನು ಹೇಳಿದ್ರು, ಆ ಒಪ್ಪಂದ ಆಗಿದೆ, ನಿನ್ನೆ ಏನು ಹೇಳಿಕೆ ಕೊಟ್ಟರು, ವಾಟ್ ಸಿ ಎಂ ಇಸ್ ಟೆಲಿಂಗ್ ಎ ಫೈನಲ್. ಸರಿ, ಫಸ್ಟ್ ಹೇಳಿಕೆ ನಾನು ತೆಗೆದುಕೊಳ್ಳ, ಸೆಕೆಂಡ್ ಹೇಳಿಕೆ ಅಂತ. ಈಗ ನಿಮಗೆ ಅವ್ರು ಫಸ್ಟ್ ಹೇಳಿಕೆ ಬೇಕು, ನೀವು ಅದನ್ನು ತಗೋತೀರಾ. ನನಗೆ 2ನೇ ಹೇಳಿಕೆ ಬೇಕು, ನಾನು 2ನೇ ಹೇಳಿಕೆ ತಗೋತೀನಿ. ನಾನು ಹೇಳೋಂಥದ್ದು ಈಗ ಜನಗಳಲ್ಲಿ, ನೀವು ಈಗ PCC ಅಧ್ಯಕ್ಷನ ಪದ ನೀವು ಬಳಕೆ ಮಾಡಿದ್ರಿ, PCC ಅಧ್ಯಕ್ಷನ ನೆನ್ನೆ ಹೇಳಿದ್ವಿ, ಇವತ್ತು ಎಂಡಾರ್ಸ್ ಮಾಡಿದ್ರ? ಇಟ್ ಈಸ್ ಕಾಂಗ್ರೆಸ್ ಪಾರ್ಟಿ. ನೀವು ಕಾಂಗ್ರೆಸ್ ಪಕ್ಷ ಎಂಡರ್ಸ್ ಮಾಡಿದ್ರ ಅಂದ್ರೆ ಒಪ್ಪಂದ ಆಗಿಲ್ಲಪ್ಪ ಅಂತ ಹೇಳಲ್ಲ. ಅದಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಪ್ರದಾಯ ಇದೆ. ಅದಕ್ಕೆ ನಾನು ಭಾಳ ಪ್ರಾಥಮಿಕ ಹಂತದಲ್ಲೇ ನಾನು ಕೋಟ್ ಮಾಡಿದಂಥದ್ದು, ನೀವು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, 3 ಜನ ಹೇಳಿಕೆನಲ್ಲಿ ಏನು ಬಂದರು, ಅವ್ರು ಕೊನೆಗೆ ಅವ್ರ ಅಭಿಪ್ರಾಯ ಎಲ್ಲ ಕೊಟ್ಟು ಏನು ಹೇಳಿದ್ರು, ಹೈಕಮಾಂಡ್ ಏನು ಹೇಳುತ್ತೆ ಅದು ಫೈನಲ್. ಹಾಗಾಗಿ ಇಲ್ಲಿ ನಮ್ಮ ಹಂತದಲ್ಲಿ, ಕೆಳ ಹಂತದಲ್ಲಿ ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಒಂದು ಅಂತೆ ಮೇಲೆ ಈಗ ಅವರು ಪ್ರಸ್ತಾಪ ಮಾಡಿದ್ರು, ಸೋನಿಯಾ ಗಾಂಧಿ ಅವರು ಕರ್ಸ್ಕೊಂಡಿದ್ರು, DK ಶಿವಕುಮಾರ್ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಅದು ಆಂತರಿಕವಾಗಿ ಆಗಿರ್ಬೋದು ಬಿಟ್ಟರೆ ನಾನು ಅದನ್ನು ಡಿಸ್ಪ್ಯೂಟೇ ಮಾಡಲ್ಲ. ನೀವು ಪತ್ರಕರ್ತರಾಗಿ ನೀವು ಸೆನ್ಸ್ ಮಾಡ್ತೀರಾ. ನಾವೀಗ ನೀವು ಪತ್ರಕರ್ತರಾಗಿ ಬಾಡಿ ಲ್ಯಾಂಗ್ವೇಜ್ ಅಂತೀರಾ, ಅವ್ರು ಹೇಳೋದೇ ಬೇಡ, ಅವ್ರ ಬಾಡಿನಲ್ಲಿ ಏನು ಅವ್ರ ರಿಯಾಕ್ಷನ್ ಇರುತ್ತೆ ಅದ್ರ ಮೇಲೆ ನೀವು ಹೇಳ್ತೀರಾ. ಸರಿನೂ ಇರ್ಬೋದು, ತಪ್ಪು ಇರ್ಬೋದು, ಪ್ರಯತ್ನ ಮಾಡ್ತೀವಿ, ಖಂಡಿತ ತಪ್ಪು ಅಂತ ಅಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದೇ ಫೈನಲ್ ಅನ್ನುವ ಮಾತನ್ನಾಡುವಾಗ DK ಶಿವಕುಮಾರ್ ಬಾಡಿ ಲ್ಯಾಂಗ್ವೇಜ್ ಬಹಳ ಇಂಪ್ರೆಸಿವ್ ಅನ್ನಿಸ್ತು, ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅವರ ಮುಖದ ಮೇಲಿನ ನಗು ಬಹಳ ಕುತೂಹಲಕಾರಿ. ಓನ್ಲಿ ಬಾಡಿ ಅದೊಂದೇ ಹೇಳಿಕೆ ಅಲ್ಲ. ನೀವತ್ತು ಸಮಾವೇಶದಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಏನು ಹೇಳಿದ್ದಾರೆ, ಸಿದ್ದರಾಮಯ್ಯನ ಅಷ್ಟು ಇದನ್ನು ಎಂಡಾರ್ಸ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಸೊ ಹಾಗಾಗಿ ನೀವೀಗ ಅವ್ರು ನೆನ್ನೆ ಹೇಳಿದ ಹೇಳಿಕೆ ಅಥವಾ ಟೈಮ್ಸ್ ನೋವಲ್ಲಿ ಬಂದಿರತಕ್ಕಂಥದ್ದು ಏನಾಗುತ್ತೆ ಈಗ, ಬೀಯಿಂಗ್ ಎ PCC ಪ್ರೆಸಿಡೆಂಟ್, ಬೀಯಿಂಗ್ ಎ DCM, ಅವ್ರು ಹೇಳ್ಬೇಕು, ಇಲ್ಲ ನಾನು ಹೇಳಿದ್ದೀನಿ ಅದು ಸ್ಟಿಕ್ ಅಂತ. ಅವ್ರು ಹೇಳೇ ಇಲ್ಲ ನಾನು ಅದು ಆ ಸಂದರ್ಭ ಬೇರೆ, ನಾನು ಟೈಮ್ಸ್ ನೋವಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೊಟ್ಟಂಥ ಒಂದು ಇಂಟರ್ನಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ಬೇರೆ. ನಮ್ಮ ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ತಗುತ್ತೋ ವಿ ಆರ್ ಬೈಂಡಿಂಗ್ ದಟ್ ಒನ್. ಮತ್ತೆ ಸಿದ್ದರಾಮಯ್ಯ ರಾಜಕೀಯ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಇರೋದಿಲ್ಲ, ಗ್ರೇ ಏರಿಯಾಗಳು ಖಂಡಿತ. ಅದನ್ನೇ ನಾನು ಹಾಸನದಲ್ಲಿ ಸಮಾವೇಶ ಆಗಬೇಕು ಅಂತ ನಿರ್ಧಾರ ಮಾಡಿದವರು ಸಿದ್ದರಾಮಯ್ಯ ಅಂಡ್ ಟೀಮ್ನವರು. ಆ ಸಮಾವೇಶಕ್ಕೆ ಸ್ವಾಭಿಮಾನಿ ಸಮಾವೇಶ ಅಂತ ಕರೀಬೇಕು, ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ನಿರ್ಧಾರ ಮಾಡಿದ್ರು. DK ಶಿವಕುಮಾರ್ ಹೋಗಿ ಅದನ್ನು ಜನಕಲ್ಯಾಣ ಸಮಾವೇಶ ಮಾಡಿಟ್ರು. ಸೊ ನೋಡಿ, ಸಿದ್ದರಾಮಯ್ಯನವರು ಇವತ್ತೇನು ಹಾಸನದಲ್ಲಿ ಸಮಾವೇಶ ಆಯಿತು, ಅವರ ಅದರಲ್ಲಿ ಪಾತ್ರ ಇರಲಿಲ್ಲ, ಸ್ವಾಭಾವಿಕ. ಅವರು ನೀವು ದಾವಣಗೆರೆಯಲ್ಲಿ ಆದಂಥ ಅವರ ಜನ್ಮದಿನದ ಅಮೃತ ಮಹೋತ್ಸವಕ್ಕೂ ಅವ್ರ ಅಭಿಮಾನಿಗಳು ಸೇರಿದಂಥದ್ದು. ಇಲ್ಲಿ ನಾನ್ ಪೊಲಿಟಿಕಲ್ ಆಗಿ ಒಂದು ಸಮಾವೇಶ ಮಾಡಬೇಕಂತೇಳಿ ಕೆಲವು ಸಂಘಟನೆ ಮಾಡಿದ್ದು ನಿಜ, ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಅದಾದ ನಂತರ ಚರ್ಚೆ ಆದಮೇಲೆ ಬೇಡ, ಅದು ಪಾರ್ಟಿ ಕಾರ್ಯಕ್ರಮನೇ ಮಾಡೋಣ ಅಂತೇಳಿ ತೀರ್ಮಾನ ತೊಗೊಂಡಾಗ ಸಿದ್ದರಾಮಯ್ಯನವರು ಎಂಡಾರ್ಸ್ ಆಯಿತು ಮಾಡೋಣ ಅಂತೇಳಿ ಅದ್ರ ಮೇಲೆ ಇವತ್ತೆಲ್ಲ ಜೊತೆಲಿ ಸೇರ್ಕೊಂಡಿದ್ದೀವಿ, ಕೆಲಸ ಮಾಡಿದ್ದೀವಿ. ನಮಗೆ ವೋಟ್ ಬ್ಯಾಂಕ್ ಯಾವುದು? ಕಾಂಗ್ರೆಸ್ ಪಕ್ಷಕ್ಕೆ ಏನು ವೋಟ್ ಬ್ಯಾಂಕ್ ಇದೆ ಅವ್ರನ್ನೆಲ್ಲರೂ ಸೇರಿಸಿ ಕೆಲಸ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ನಾವು ಯಾರಿಗೆ ಸಂದೇಶ ಕೊಡಬೇಕು ಅಂದರೆ ಆ್ಯಸ್ ಎ ರೂಲಿಂಗ್ ಪಾರ್ಟಿ ವಿರೋಧ ಪಕ್ಷಕ್ಕೆ ಏನು ಸಂದೇಶ ಕೊಡಬೇಕು ಆ ಸಂದೇಶವನ್ನು ಹಾಸನದ ಸಮಾವೇಶದಲ್ಲಿ ನಾವು ಕೊಟ್ಟಿದ್ದೀವಿ. ಅದು ಸಿದ್ದರಾಮಯ್ಯ ಇರ್ಬೋದು, ಪ್ಲೇನ್ ಆಗಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೀರಲ್ಲ. ನಾನು ಏನಿಲ್ಲ ಅಂತ ಹೇಳ್ತಾ ಇಲ್ಲ. DK ಶಿವಕುಮಾರರ ಇಂಟರ್ವ್ಯೂ ಮತ್ತು ಪರಮೇಶ್ವರ್ ಹೇಳಿಕೆ, ಸರ್ ರಾಜಕಾರಣದಲ್ಲಿ ಏನೂ ಇಲ್ಲ ಅಂತ ಹೇಳೋಷ್ಟು ನಾನು ಆಷಾಢ ಭೂಷತನ ಇಟ್ಕೊಂಡಿಲ್ಲ. ಅಲ್ಲ, ರಾಜಕಾರಣದಲ್ಲಿ ಹೇಳ್ಬೋದು, ಬಟ್ ಜರ್ನಲಿಸಂ ನಾನು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನ ಮೊತ್ತ ನಾನು ಡಿಸ್ಪ್ಯೂಟೇ ಮಾಡಿ ನಾನು ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ. ಅವ್ರು ಅಷ್ಟು ಹೇಳಿಕೆಗಳನ್ನ ಕೊಟ್ಟು ಕನ್ಕ್ಲೂಷನ್ ಏನು ಕೊಟ್ಟರು 3 ಜನ, ಹೈಕಮಾಂಡ್ ವಿ ಆರ್ ಗೋಯಿಂಗ್ ಟು ಅಲೋ ಇಟ್, ವಿ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್. ಅದು ನೀವು ಬಿಜೆಪಿಲಿ ಇವತ್ತೆಲ್ಲ ಆಗ್ತಾ ಇದೆ, ಯತ್ನಾಳ್ ಅವ್ರದ್ದು ಏನು ಫೈನಲ್, ಹೈಕಮಾಂಡ್ ಏನು ಹೇಳ್ತಾ ವಿ ಆರ್ ಗೋಯಿಂಗ್ ಟು ಓಕೆ, ಇಟ್ ಇಸ್ ದ ಕಾಮನ್. ಗಂಗಾಧರ ಮೂರ್ತಿ ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.